ಇಲೆಕ್ಷನ್ ಏನು ಸರ್ ಈಗ ಹಾಲತ್ ಏನು ಸರ್ ಕ್ಷೇತ್ರದ ಹಾಲತ್ ಏನು? ನಾನು ಇವಾಗ ನಾಮಿನೇಷನ್ ಮಾಡಿಕೊಳ್ಳೋಕೆ ನಾನು ಕ್ಷೇತ್ರದಲ್ಲಿ ಸುಧಾರ್ತಾ ಇದ್ದೀನಿ. ನಾವೆಲ್ಲ ಈ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ತುಂಬ ಜನರ ಆದರ ಗೌರವ ಮತ್ತು ನನ್ನ ಮೇಲೆ ನಂಬಿಕೆ ಈ ವಿಶ್ವಾಸದಿಂದ ನನ್ನನ್ನು ಆದರದಿಂದ ಬದಲಾಯಿಸಿಕೊಳ್ತಾ ಇದ್ದಾರೆ. ನಾ ಎಲ್ಲಿ ಹೋದಲ್ಲಿ ಯುವಕರು, ರೈತರು, ಕೂಲಿ ಕಾರ್ಮಿಕರು ಈ ಭಾಗದಾಗ ಯಾವುದಾದ್ರೂ ನಮ್ಮ ಬದಲಾವಣೆ ಬರ್ತೈತೆ ಅಂತ ಹೇಳ್ಕೊಂಡು ನನ್ನನ್ನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾ ಇದ್ದಾರೆ. ನಾನು ಇದನ್ನು ಮೊದಲು ನಾನು ಎಲೆಕ್ಷನ್ ನಿಲ್ಲುವಂತೆ ಮಾಡಿದ್ದಿಲ್ಲ. ಯಾಕೆಂದರೆ ನಾನು ವಿಧಾನಸಭಾ ಚುನಾವಣೆಯಲ್ಲಿ ಸ್ವಲ್ಪ ಯಾರ್ಯಾರು ಕುರ್ಚಿ ಸರ್ಕಾರ ಮಾಡುತ್ತಾರೆ. ನಾನು ರಾಯಬಾಗ್ ಕ್ಷೇತ್ರಕ್ಕೆ ಮಾತ್ರ ಸೀಮಿತನಾಗಿದ್ದಂತೆ ತಿಳ್ಕೊಂಡಿದ್ದೆ. ಆದರೆ ಈ ಲೋಕಸಭಾ ಎಲೆಕ್ಷನ್ಗೆ ನನ್ನನ್ನು ಇಷ್ಟು ಆಧಾರದಿಂದ ಈ ಚಿಕ್ಕೋಡಿ ಮತಕ್ಷೇತ್ರದ ಜನತೆ ನನ್ನನ್ನು ಒಪ್ತಾರ ಅಂತ ನಾನು ತಿಳ್ಕೊಂಡಿದ್ದೇನೆ. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಾನು ಅವ್ರ ಮಧ್ಯೆ ಅಂದರೆ ಈಗ ಹೇಗೆ ಕ್ಷೇತ್ರದ ಯಾವುದೇ ಊರು ನೋಡೋ ನಿಮಗೆ ಒಳ್ಳೆಯ ಸ್ವಾಗತ ಗುರುಕುಲೇ ಬಂದು ಕೂಡ ನೀವೇ ನೋಡಿದ್ದೀರಿ. ಇವತ್ತು ನಾನು ಕೂಡ ತಿರುಗಾಡ್ತಾ ಇದ್ದೀರ. ಇವತ್ತು ಹುಕ್ಕೇರಿ ಮತಕ್ಷೇತ್ರದ ಒಂದು ಇಂಡಿಯಾದಿಂದ ಒಂದು 13 ಗ್ರಾಮ ನಾವು ವಿಸಿಟ್ ಮಾಡಿದ್ವಿ. ಗ್ರಾಮದ ಜನ ನಮ್ಮನ್ನು ನೋಡಿದಾಗ ಅವ್ರ ಮೇಲೆ ಒಂದು ಆನಂದ, ಅವ್ರ ಮುಖದ ಮೇಲೆ ಒಂದು ನೆಗೆ, ಇದು ಏನು ತೋರಿಸುತ್ತೆ ಅಂತಂದರೆ ಅವ್ರು ನನ್ನೆಲ್ಲ ಸ್ವಾಗತ ಮಾಡ್ಯಾರ ಅಂತ ಹೇಳಿ ನನಗೆ